ದೊಡ್ಡ ದಂಧೆಯಾಗಿ ಮಾರ್ಪಟ್ಟಿದೆ. ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಪಡಿಬೇಕು. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದ್ದು ಆತ್ಮಹತ್ಯೆ ಭಾಗ್ಯ ಹೆಚ್ಚಾಗ್ತಿದೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ದಾರೆ. ಈ ಆರೋಪಕ್ಕೆ ಪೂರಕ ಅನ್ನುವ ಹಾಗೆ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಗುತ್ತಿಗೆ ವಿಚಾರದಲ್ಲಿ ನನಗೆ ಅನ್ಯಾಯ ಆಗಿದೆ ಎನ್ನುವಂತ ಅವರ ಆಪ್ತರಿಂದ ಅನ್ಯಾಯ ಆಗಿದೆ ಎನ್ನುವ ಆರೋಪವನ್ನು ಹೊರಿಸಿ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಪತ್ರಿಕಾಗೋಷ್ಠಿಯನ್ನು ಕರೆದು ಬಿಜೆಪಿಯ ವಿಧಾನ ಪರಿಷತ್ನ ನಾಯಕ, ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ರವಿಕುಮಾರ್ ಕಾಂಗ್ರೆಸ್ನ ವಿರುದ್ಧ ಆರೋಪ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ನಿರಂತರವಾಗಿ ಆತ್ಮಹತ್ಯೆಗಳಾಗ್ತಾ ಇರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನು ಸಿದ್ದರಾಮಯ್ಯನವರು ಪಡ್ಕೋಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು. ಇತ್ತೀಚೆಗೆ ಹೇಗೆ ರಾಜ್ಯದಲ್ಲಿ ಅರಾಜಕತೆ ಮುಂದುವರೆದಿದೆ ಅಂದರೆ ಮಂತ್ರಿಗಳು ತಮ್ಮ ಆಪ್ತರ ಮುಖಾಂತರ ಕಮಿಷನ್ ದಂಧೆಯನ್ನು ಶುರು ಮಾಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ದಾರೆ, ಅವರ ಆಪ್ತರ ಹೆಸರನ್ನ ಅಂದರೆ ಅವರ ಆಪ್ತ ಸಹಾಯಕನ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾಯಿತು. ಈಗ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕುಪನೂರ್ ಅನ್ನುವರಂಥ ವ್ಯಕ್ತಿಯ ಕಿರುಕುಳದಿಂದ ಅವನಿಗೆ ಲಂಚವನ್ನು ಕೊಟ್ಟಿದ್ದೀನಿ, ಅವನು ನನಗೆ ಟೆಂಡರನ್ನು ಮಾಡಿಸ್ಕೊಟ್ಟಿಲ್ಲ ಅಂತ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಹೀಗೆ ನಿರಂತರವಾಗಿ ಆತ್ಮಹತ್ಯೆಯ ಸರಣಿ ಮುಂದುವರಿತಾ ಇದೆ. ಇದಕ್ಕೆ ಸರ್ಕಾರವೇ ಕಾರಣ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಇದಕ್ಕೆ ಹೊಣೆ ಹೊತ್ತು ರಾಜೀನಾಮೆ ಪಡ್ಕೋಬೇಕು ಪ್ರಿಯಾಂಕ್ ಖರ್ಗೆ ಅವರದ್ದು ಅಂತೇಳಿ ಆಗ್ರಹಿಸಿದ್ದಾರೆ. ಜೊತೆಗೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಈಶ್ವರಪ್ಪನವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಆತ್ಮಹತ್ಯೆ ಆದ 2-3 ದಿನದಲ್ಲೇ ರಾಜೀನಾಮೆ ಕೊಟ್ಟಿದ್ರು. ಅದಾದ ನಂತರ ತೀರ್ಪು ಹೊರಬಂದು ಈಶ್ವರಪ್ಪನವರಿಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು. ಆ ರೀತಿಯಲ್ಲಿ ಬಿಜೆಪಿ ನೈತಿಕತೆ ಪ್ರದರ್ಶನವನ್ನು ಮಾಡಿದೆ. ಕಾಂಗ್ರೆಸ್ ಅದೇ ನೈತಿಕತೆಯ ಪ್ರದರ್ಶನವನ್ನು ಮಾಡಲಿ ಅಂತ ಹೇಳಿ ರವಿಕುಮಾರ್ ಪತ್ರಿಕಾಗೋಷ್ಠಿಯ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಒಂದು ದೊಡ್ಡ ದಂಧೆಯಾಗಿ ಮಾರ್ಪಟ್ಟಿದೆ. ಈ ಸರ್ಕಾರದಲ್ಲಿ ಈ ತರದ ಅನೇಕ ಪ್ರಕರಣಗಳು ಹೊರಗಡೆ ಬರ್ತಾ ಇದ್ದಾವೆ. ಸೇಮ್ ಯಾದಗಿರಿದೊಂದು ಘಟನೆ ಹೇಳ್ಬೋದು. ಪರಶುರಾಮ್ ಅಂತಕ್ಕಂತ PSI ವರ್ಗಾವಣೆಗೆ 25 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದೆ, ವರ್ಗಾವಣೆ ಆಗಿಲ್ಲ. ಅಲ್ಲಿ MLA ಅವ್ರ ಬಗ್ಗೆ FIR ಮಾಡಕ್ ಹೋದ್ರೆ FIR ಮಾಡ್ಕೊಂಡಿರ್ಲಿಲ್ಲ. ಇದುವರೆಗೂ ಕೂಡ ಅಲ್ಲಿನ MLA ರಾಜೀನಾಮೆಯನ್ನ ಕೊಟ್ಟಿಲ್ಲ. ಸಂತೋಷ್ ಪಾಟೀಲ್ ನಾನು ಈಗ ತಾನೇ ಹೇಳಿದೆ. ಅದೇ ತರ ಚಂದ್ರಶೇಖರ್ ಅಂತಕ್ಕಂತ ಅಧಿಕಾರಿ ಬೆಳಗಾಂನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದೇ ತರ ಮತ್ಯಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಮ್ಗೆಲ್ರಿಗೂ ಕೂಡ ಗಮನಕ್ಕೆ ತರಕ್ಕೆ ನೋಡಿ. ರುದ್ರಣ್ಣ ಹೆಡವಣ್ಣನವರ್ ಇವನು SDA. ಇವನು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಬೆಳಗಾಂನಲ್ಲಿ ಅಂತ ಅಂದ್ರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ನನಗೆ ದುಡ್ಡು ಕೊಡೋದಕ್ಕೆ ಆಗಾಗ ಫೋನ್ ಮಾಡಿ ಹಿಂಸೆ ಕೊಡ್ತಾ ಇದ್ದ, ಶೋಷಣೆ ಮಾಡ್ತಾ ಇದ್ದ. ಹಾಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಅಂತೇಳಿ ರುದ್ರಣ್ಣ ಹೆಡವಣ್ಣವರ್ ಅವನು ಹೇಳಿರ್ತಕ್ಕಂಥದ್ದಿದೆ. ಹೀಗೆ ಸಾಕಷ್ಟು ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ತಾಂಡವಾಡ್ತಾ ಇದೆ. ಆದ್ರಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನು ಅಂತಂದ್ರೆ, ಕೂಡಲೇ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡಬೇಕು. ನಾನು ಇನ್ನೂ ಒಂದು ಆಗ್ರಹ ಪಡಿಸ್ತೇನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಪಡಿಬೇಕು. ಫ್ರಮ್ ಬೇಸಿಕ್ ಅವನು ಕಾಂಗ್ರೆಸ್ಸಿನ ಲೀಡರ್. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆನಲ್ಲಿ, ಪ್ರಿಯಾಂಕಾ ಖರ್ಗೆ ಅವರ ಜೊತೆನಲ್ಲೂ ಅತ್ಯಂತ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಲೀಡರ್. ಆದ್ರಿಂದ ಇದರ ನೇರವಾಗಿರ್ತಕ್ಕಂಥ ಹೊಣೆ ರಾಜು ಕಪ್ನೂರ್ಗಂತೂ ಈ ಟೆಂಡರ್ಗಳನ್ನ ಕೊಡ್ಸಕ್ ಸಾಧ್ಯ ಇಲ್ಲ. ಯಾರ ಸಹಾಯ ಇಲ್ದನೆ, ಪ್ರಿಯಾಂಕಾ ಖರ್ಗೆ ಅವರ ನೇರ ಸಹಾಯ ಇಲ್ದನೆ ಯಾವುದೇ ಟೆಂಡರ್ ಅನ್ನ ಸಚಿನ್ ಪಾಂಚಾಳ್ಗೆ ಕೊಡ್ಸಕ್ ಸಾಧ್ಯ ಇಲ್ಲ. ಮತ್ತು ಸಚಿನ್ ಪಾಂಚಾಳ್ಗೆ ಏನು ಭಯ ಇತ್ತು?
2 ಟೆಂಡರ್ ಅಲ್ಲಿ 1 ಟೆಂಡರ್ ಅಂತೂ ಆಗೇ ಆಗತ್ತೆ ಅಂತ ಭರವಸೆಯ ಮೇಲೆ ಅವ್ರು ದುಡ್ಡು ಕೊಟ್ಟಿದ್ದಾರೆ, ಲಂಚ ಕೊಟ್ಟಿದ್ದಾನೆ. ಲಂಚ ಯಾರ ಆಧಾರದ ಮೇಲೆ ಭರವಸೆಯನ್ನ ಕೊಟ್ಟಿದ್ದಾನೆ? ಪ್ರಿಯಾಂಕ ಖರ್ಗೆ ಅವರಿದ್ದಾರೆ, ಹಾಗಾಗಿ ನನಗೆ ಗುತ್ತಿಗೆ ಕೆಲಸ ಸಿಕ್ಕೇ ಸಿಕ್ಕತ್ತೆ ಅಂತ ಹೇಳಿ ಇವನು ಭರವಸೆಯಿಂದ ಇದ್ದ, ಸಾಲ ಮಾಡಿದಾನೆ ಸಚಿನ್ ಪಾಂಚಾಳ್. ಆದ್ದರಿಂದ ಇದರ ಸಂಪೂರ್ಣ ಹೊಣೆ ಪ್ರಿಯಾಂಕ ಖರ್ಗೆ ಅವರು ಹೊರಬೇಕು. ಈ ತರ ಅನೇಕ ಕೆಲಸಗಳಿರಬಹುದಲ್ಲಿ ಇವತ್ತು ಹೊರಗಡೆ ಬಂದಿದೆ. ಆದ್ರಿಂದ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡಬೇಕು ತಮ್ಮ ಸಚಿವ ಸ್ಥಾನಕ್ಕೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಈ ಉದಾಹರಣೆಗೆ ಸಂತೋಷ್ ಪಾಟೀಲ್ ಅಂತ ಬೆಳಗಾಂನಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಎಲ್ಲ ತನಿಖೆ ಆಯಿತು, ಕೋರ್ಟ್ನಿಂದ ಜಡ್ಜ್ಮೆಂಟ್ ಬಂತು. ಈಶ್ವರಪ್ಪ ಅವರು ಇದರಲ್ಲಿ ಯಾವುದೇ ಹೊಣೆ ಇಲ್ಲ, ಅವ್ರ ಯಾವುದೇ ಪಾತ್ರ ಇಲ್ಲ ಅಂತೇಳಿ ನೇರವಾಗಿ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಹೇಳಿದೆ. ಆದ್ರೆ ಬರೋಕ್ಕಿಂತ ಮುಂಚೆ ಈ ಸ್ವೀಸೈಡ್ ಮಾಡ್ಕೊಂಡು ಒಂದು 2 ದಿನದಲ್ಲಿನೇ ಈಶ್ವರಪ್ಪ ಅವರು ರಾಜೀನಾಮೆಯನ್ನ ಕೊಟ್ಟರು. ಇದೇ ರಾಜೀನಾಮೆಗೆ ಯಾರು ಆಗ್ರಹ ಪಡಿಸಿದ್ರು? ಸಿದ್ದರಾಮಯ್ಯ ಅವರು ಆಗ್ರಹ ಪಡಿಸಿದ್ರು, ಪ್ರಿಯಾಂಕ ಖರ್ಗೆ ಆಗ್ರಹ ಪಡಿಸಿದ್ರು. ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆಗೆ ಈಶ್ವರಪ್ಪ ಅವರೇ ಕಾರಣ ಅಂತ ಹೇಳಿ ನೀವು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಿ. ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮ ಮುಖ್ಯಮಂತ್ರಿಗಳು ಇವತ್ತು ಅಂದಿನ ನಿಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಆಗ್ರಹ ಪಡಿಸಿದ್ರು ರಾಜೀನಾಮೆ ಕೊಡಬೇಕು ಈಶ್ವರಪ್ಪ ಅವರು ಅಂತ ಹೇಳಿ. ಆದ್ರಿಂದ ಅದೇ ದಾರಿಯಲ್ಲಿ, ನಾನು ಬೇರೆದು ಯಾವುದೇ ದಾರಿಯಲ್ಲ, ಈಶ್ವರಪ್ಪನವರು ಹೆಂಗೆ ರಾಜೀನಾಮೆಯನ್ನ ಕೊಡಿಸಿದ್ರಿ ನೀವೀಗ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಮಾನ್ಯ ಪ್ರಿಯಾಂಕ ಖರ್ಗೆ ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ. ಇಲ್ಲ, ನೀವು ಇದರೊಳಗಡೆ ಯಾವುದೇ ಪಾತ್ರವನ್ನು ನಿಭಾಯಿಸಿಲ್ಲ, ನೀವು ಬಹಳ ಹಂಸ ಪಕ್ಷಿಯಂತೆ ಸತ್ಯವನ್ನೇ ನುಡಿತಕ್ಕಂಥವ್ರು, ಹಾಲಿನಂತೆ ನೀವೆಲ್ಲರೂ ಕೂಡ ಅನ್ಯಾಯ ಮಾಡದೇ ಇರ್ತಕ್ಕಂಥವ್ರು ಅಂತ ಸಾಬೀತಾಗ್ಬಿಟ್ರೆ ನೀವು ಮತ್ತೆ ಸಚಿವ ಸ್ಥಾನವನ್ನ ಪಡೆದುಕೊಳ್ಳಿ, ನಮ್ದು ಯಾವುದೇ ವಿರೋಧ ಇಲ್ಲ. ಆದ್ರಿಂದ ಪ್ರಿಯಾಂಕ ಖರ್ಗೆ ಅವರು ಏನು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಪ್ರಿಯಾಂಕ ಖರ್ಗೆ ಅವರೇ ಕಾರಣ. ಪ್ರಿಯಾಂಕ ಖರ್ಗೆ ಇಲ್ಲದೆ ಹೋಗ್ಬಿಟ್ಟಿದ್ರೆ ರಾಜು ಕಪನೂರ್ ಮತ್ತು ಸಚಿನ್ ಪಾಂಚಾಳ್ ಇಬ್ಬರಿಗೂ ಕೆಲಸ ಸಿಗ್ತಿರ್ಲಿಲ್ಲ. ಅವ್ರು ತಮ್ಮಷ್ಟಿಗೆ ತಾವು ದುಡಿಮೆಯನ್ನ ಮಾಡ್ಕೊಂಡಿರ್ತಿದ್ರು. ನೀವಿದ್ದಿದ್ರಿಂದನೇ ಟೆಂಡರ್ನ ತೆಗೆದುಕೊಳ್ಳೋದಕ್ಕೆ, ನಿಮಗೆ ಲಂಚ ಸಿಗೋದಕ್ಕೆ, ಅವರ ಹೆಂಡತಿಗೆ 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗೋದಕ್ಕೆ ಎಲ್ಲ ಯಾರ ಕಾರಣದಿಂದ ಆಗಿದೆ ಅಂತ ಹೇಳಿದ್ರೆ ನೇರವಾಗಿ ಪ್ರಿಯಾಂಕ ಖರ್ಗೆ ಅವರು ಇರೋದ್ರಿಂದನೇ ಆಗಿದೆ.